ಅರೆ ಕೃಷ್ಣ, ಅಲ್ಲಿಗೆ ಹೋಗಬೇಡ, ಅಲ್ಲೊಂದು ದೊಡ್ಡ ಸರ್ಪ ಇದೆ, ಆ ಇಡೀ ಸರೋವರದ ನೀರು ವಿಷಯುಕ್ತವಾಗಿದೆ. ಆ ಸರ್ಪ ಉಸಿರು ಬಿಟ್ಟರು, ಆ ನೀರು ನಮ್ಮ ಚರ್ಮಕ್ಕೆ ತಗುಲಿದರೂ ಕೂಡ ಮನುಷ್ಯ ಸತ್ತೇ ಹೋಗ್ತಾನೆ. ಆ ಕಡೆಗೆ ಹೋಗಬೇಡ, ಇಲ್ಲಿ ಬಾ, ಅಲ್ಲಿಗೆ ಹೋಗಬೇಡ. ಹುಡುಗರು ಕೂಗ್ತಾ ನಿಂತಿದ್ದಾರೆ. ಆದ್ರೆ ಯಾವತ್ತು ಯಾರ ಮಾತು ಕೇಳಿ ಅನ್ನೋ ಕೃಷ್ಣ ನಿಧಾನವಾಗಿ ಸರೋವರದ ಹತ್ತಿರಕ್ಕೆ ನಡೆದು ಹೋದ. ಅದರಲ್ಲಿ ಇಳಿದುಬಿಟ್ಟ. ಅದು ಹಠಮಾರಿ ಮಗುವಿನ ಉದ್ಧಟತನವಂತೆ ಬಹಳ ಲೀಲೆಯಂತೆ ಕಾಣ್ತಾ ಇತ್ತು. ಆದ್ರೆ ವಿಧಿ ಅಲ್ಲಿ ಕೃಷ್ಣನಿಂದ ಯಾವುದೋ ಒಂದು ಮಹತ್ ಕಾರ್ಯವನ್ನ ಮಾಡಿಸಬೇಕಿತ್ತೇನೋ. ಕೃಷ್ಣ ಸಾಮಾನ್ಯನಲ್ಲ ಅನ್ನೋದನ್ನ ಅವನ ಜೊತೆಗಿದ್ದವರಿಗೆ ತೋರಿಸಬೇಕಿತ್ತೇನೋ. ಹೀಗಾಗಿ ಸರೋವರಕ್ಕೆ ಇಳಿದ ಕೃಷ್ಣನ ಮುಂದೆ ಹಲವಾರು ಹೆಡೆಗಳ ಕಾಳಿಂದ ಸರ್ಪ ಹೆಡೆ ಎತ್ತಿ ಭೂತ್ಕರಿಸುತ್ತಾ ನಿಂತಿದ್ರು. ಬಹುಶಃ ಅಲ್ಲಿ ಬೇರೆ ಯಾರೇ ಇದ್ದಿದ್ರು ಆ ಸರ್ಪವನ್ನ ಕಂಡು ಎದೆ ಹೊಡ್ಕೊಂಡು ಸತ್ತು ಹೋಗ್ತಿದ್ರೇನು. ಆದ್ರೆ ಕೃಷ್ಣ ಅದಕ್ಕಿಂತ ಹೆಚ್ಚಾಗಿ ಅದು ಭಯ ಅಂದ್ರೆ ಏನು ಅನ್ನೋದೇ ಗೊತ್ತಿಲ್ಲದ ವಯಸ್ಸಿನ ಮಗು. ಗೆಳೆಯರೆ, ಮಕ್ಕಳಿಗೆ ಏನು ಅರಿಯದ ವಯಸ್ಸಲ್ಲಿ ಯಾವುದರ ಭಯ